ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿ, ಉದಾಹರಣೆಗೆ DMLT, OT, ಡಯಾಲಿಸಿಸ್, ಎಕ್ಸ್ರೇ ಟೆಕ್ನಾಲಜಿ, ಇಮೇಜಿಂಗ್ ಟೆಕ್ನಾಲಜಿ ಈ ರೀತಿ ಒಂದು ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವುಗಳಿಗೆ BSc ಮಾಡಬೇಕಂತ ಬಯಸಿದರೆ AHS ಅಂತ ಬರುತ್ತೆ, ಲ್ಯಾಟ್ರ್ ಎಂಟ್ರಿಯಾಗಿ ನಿಮಗೆ KE ಮುಖಾಂತರ ಅಪ್ಲಿಕೇಶನ್ಗಳನ್ನು ಪ್ರತಿ ವರ್ಷ ಕರೀತಾರೆ. ಸೊ ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ನಾನು ಹೋದ ವರ್ಷದ 2023ರಲ್ಲಿ ಆಗಿರುವಂಥ ಒಂದು ಸ್ಕ್ರೀನ್ ಮೇಲೆ ತೋರಿಸ್ತಾ ನಿಮಗೆ ಮಾಹಿತಿನ ಕೊಡ್ತೇನೆ. ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ, ಮುಂದೆ ಬರುವಂಥ ಲ್ಯಾಟ್ರಿ ಎಂಟ್ರಿ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಹೋದ ವರ್ಷ ಮತ್ತು ಅಚ್ಚಿ ವರ್ಷದಂಥ ಲೆಕ್ಕಾಚಾರ ನೋಡೋದಾಗಿದ್ದರೆ, ಸೊ ಇಲ್ಲೇನಾಗಿದೆ ಅಂತಂದರೆ 9 ಮತ್ತು 10ನೇ ತಿಂಗಳಲ್ಲಿ ಅಪ್ಲಿಕೇಶನ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಹೋದ ವರ್ಷ ಅಂದರೆ 2022-23ರ ಒಂದು ಪ್ರಕಾರ ನೋಡೋದಾದರೆ, ಸೊ ಏನು ಮಾಡಿದ್ದಾರೆ ಅಂತಂದರೆ ಅವರು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮಂತ್ಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಏನಾಗುತ್ತೆ ಅಂತಂದರೆ, ಈಗ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಒಂದು ಏನು ಪ್ರಕ್ರಿಯೆ ನಡೀತಾ ಇದೆ, BS ನರ್ಸಿಂಗ್ ಇದ್ದವರಿಗೆ ಆ ಒಂದು ಪ್ರಕ್ರಿಯೆ ಮುಗಿದ ಮೇಲೆ ನಿಮಗೆ ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿರು ಅಂತ PPBSc ಮಾಡಬೇಕಂತಿತ್ತು, ಪೋಸ್ಟ್ ಬೇಸಿಕ್ BS ನರ್ಸಿಂಗು ಅಥವಾ ಲ್ಯಾಟ್ರಿ ಎಂಟ್ರಿ ಅಂದರೆ ಪ್ಯಾರಾಮೆಡಿಕಲ್ ಮೇಲೆ ಒಂದು ಕೋರ್ಸ್ಗಳನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಸೊ ಪ್ರತಿ ವರ್ಷ ಏನು ಮಾಡ್ತಾರೆ ಅಂತಂದರೆ ಲೇಟಾಗಿ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸೊ ನಿಮ್ಮಗಳಿಗೆ ಇನ್ನೂ ಕೂಡ ಕಾಲಾವಕಾಶ ಇದೆ. ಇಲ್ಲಿ ನೋಡ್ಬೋದು, ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಮಾಡ್ತಾ ತೋರಿಸ್ತಾ ಇದ್ದೀನಿ ಹೋದ ವರ್ಷದ. ಸೊ ಇಲ್ಲಿ ನೋಡ್ಬೋದು, ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆದಿರುವಂಥದ್ದು 11/10/2023ಕ್ಕೆ, ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಅಪ್ಲಿಕೇಶನನ್ನು ರಿಲೀಸ್ ಮಾಡಿದರು. ಆವಾಗ ಆಪ್ಷನ್ ಎಂಟ್ರಿ ಮಾಡಲಿ ಅಂದರೆ ಇದನ್ನು ಆನ್ಲೈನ್ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿದರು, ಲಿಂಕನ್ನು ಕೂಡ ಕೊಟ್ಟರು. ಸೊ ನಿಮ್ಮಗಳಿಗೆ ಇನ್ನೂ 1 ತಿಂಗಳ ಕಾಲಾವಕಾಶ ಇದೆ. ನನ್ನ ಪ್ರಕಾರ ಈ ವರ್ಷ ಬೇಗ ಮಾಡಿದರೆ ಸೆಪ್ಟೆಂಬರ್ ಎಂಡಿಂಗಲ್ಲಿ ಏನು ನೋಟಿಫಿಕೇಷನನ್ನು ಕೊಡ್ಬೋದು. ನೋಟಿಫಿಕೇಷನ್ ಬಂದ ಮೇಲೆ ನಿಮ್ಗೆ ಏನು ಮಾಡ್ಬೋದು ಅಂತಂದರೆ ಲಿಂಕನ್ನು ಬಿಡ್ಬೋದು. ಆ ಲಿಂಕನ್ನು ಬಂದ ಮೇಲೆ ನಿಮ್ಗೆ ಏನು ಮಾಡೋದು, ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಸಿಗುತ್ತೆ. ಸೊ ಈ ಮಂತಲ್ಲಂತೂ ಯಾವುದೇ ಥರ ಅಂತ ಒಂದು ಅಪ್ಡೇಟ್ ಅಂತೂ ಆಗೋದಿಲ್ಲ. ನೀವುಗಳು ಇನ್ನೂ 1 ಮಂತ್ ಕಾಯಬೇಕಾಗುತ್ತೆ. 1 ಮಂತ್ ಯಾಕಂತಂದರೆ ಕಾಲೇಜ್ ಸ್ಟಾರ್ಟ್ ಆಗೋದು ನವಂಬರ್ ಡಿಸೆಂಬರಲ್ಲಿ. ಸಮ್ ಟೈಮ್ಸ್ ಹೋದ ವರ್ಷ ಜನವರಿಲಿ ಸ್ಟಾರ್ಟ್ ಆಗಿತ್ತು ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ. ಸೊ ನಿಮಗೂ ಕೂಡ ಈ ವರ್ಷ ಏನಾಗ್ಬೋದು, ಲೇಟ್ ಆಗ್ಬೋದು. ರಾಜೀವ್ ಗಾಂಧಿಯಿಂದ ಆದೇಶ ಬರುತ್ತೆ, ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ರಿ ಲೇಟಾಗಿ ಅಂತೇಳಿ. ಅಲ್ಲಿ ತನಕ ನಿಮಗೆ ಆಪ್ಷನ್ ಎಂಟ್ರಿ ಇರ್ಬೋದು, ಕಾಲೇಜ್ ಸೆಲೆಕ್ಷನ್ ಇರ್ಬೋದು, ಎಲ್ಲ ಪ್ರಕ್ರಿಯೆಗಳು ನಡೀತವೆ. ಅದ್ರ ಜೊತೆಗೆ ನಾನು ಕೂಡ ಹಿಂಗೇನಾದರೂ ಅಪ್ಡೇಟ್ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಡೆಫಿನೆಟಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ವೀಡಿಯೋ ಮುಖಾಂತರ ನಿಮಗೆ ಶೇರ್ ಕೂಡ ಮಾಡ್ತೇನೆ. ನಮ್ಮ ಟೆಲಿಗ್ರಾಮ್ದಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಏನಾದರೂ ಮಿಸ್ ಆಗಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದರೂ ಕೂಡ ನಾನು ಅಲ್ಲಿ PDF ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.